ಹೈಕೋರ್ಟ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ನ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ವಾದ ಪ್ರತಿವಾದಗಳು ಈಗ ಆಗ್ತಾ ಇದೆ. ಕೋರ್ಟ್ ಕಟಕಟಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಬೇಲ್ ಭವಿಷ್ಯ, ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಅಂತಕ್ಕಂಥದ್ದೇ ಈಗ ಸದ್ಯಕ್ಕಿರೋ ಪ್ರಶ್ನೆ, ಅಥವಾ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಜಾ ಆಗುತ್ತಾ? ಕೋರ್ಟ್ ಕಟಕಟಿಯಲ್ಲಿ ಈಗ ಆಲ್ರೆಡಿ ದರ್ಶನ್ ಅವರ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಎಲ್ಲವನ್ನ ಕೂಡ ರೀಕಾಲ್ ಮಾಡ್ತಾ ಇದ್ದಾರೆ, ಏನೇನಾಗಿತ್ತು ಏನು ಎತ್ತ ಅಂತ. ರೇಣುಕಾಸ್ವಾಮಿ ಪವಿತ್ರಾಗೆ ಮಾಡಿದ್ದ ಮೆಸೇಜ್ ಬಗ್ಗೆ ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಕೋರ್ಟ್ನಲ್ಲಿ. ಹೆಣ್ಣನ್ನು ಪೂಜಿಸುವ ನಾಡಿನಲ್ಲಿ ಅಶ್ಲೀಲ ಮೆಸೇಜ್ ಮಾಡಿದ್ದ, ಅದೆಲ್ಲ ಸಾರ್ವಜನಿಕವಾಗಿ ಪ್ರಸ್ತಾಪ ಮಾಡೋಕ್ಕಾಗಲ್ಲ ಅಂತೆಲ್ಲ ಒಂದಷ್ಟು ಹೇಳಿದ್ದಾರೆ. ಅಶ್ಲೀಲ ಫೋಟೋಗಳನ್ನು ಕಳಿಸಿದ್ದ. ಯಾವುದೇ ಕೋರ್ಟ್ ಹೋದರೂ ಕೂಡ ಇದೆಲ್ಲವನ್ನು ರೀಕಾಲ್ ಮಾಡಲೇಬೇಕಾಗುತ್ತೆ ಫಸ್ಟ್ ಟೈಮ್. ಅದನ್ನೇ ಈಗ ಅವರು ಕೂಡ ರೀಕಾಲ್ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಇಲ್ಲಿ ಅವರು ಆರೋಗ್ಯದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ. ಮಾರ್ಚ್ 4ರಲ್ಲಿ ಕಳಿಸಿದ್ದ ಫೋಟೋ ಬಗ್ಗೆ ಏನೋ ಒಂದಷ್ಟು ಮಾಹಿತಿಯನ್ನು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಹೈಕೋರ್ಟ್ಗೆ. ಕೋರ್ಟ್ ಕಟಕಟಿಯಲ್ಲಿ ವಾದ ಪ್ರತಿವಾದಗಳು ಜೋರಾಗಿ ನಡೀತಾ ಇದೆ. ನಾನು ಆಗಲೇ ಹೇಳಿದಂತೆ ಒಟ್ಟು 6 ಜನ ಆರೋಪಿಗಳ ಜಾಮೀನು ಇವತ್ತು ನಿರ್ಧಾರ ಆಗುತ್ತಾ? ಜಡ್ಜ್ಗೆ ರೇಣುಕಾಸ್ವಾಮಿ ಸಂದೇಶದ ಜೆರಾಕ್ಸ್ ಪ್ರತಿಯನ್ನು ಕೊಟ್ಟಿದ್ದಾರೆ ಕೋರ್ಟ್. ಇವತ್ತು ವಾದ ಪ್ರತಿವಾದ ನಡೀತಾ ಇದೆಯಲ್ಲ, ಈಗ ಜಡ್ಜ್ಗೇನೋ ರೇಣುಕಾಸ್ವಾಮಿ ಮಾಡಿದ್ನಲ್ಲ ಮೆಸೇಜಸ್ಸು, ಅದರದ ಜೆರಾಕ್ಸ್ ಕಾಪಿಯೊಂದನ್ನು ಜಡ್ಜ್ಗೆ ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯರ ಅವನು ಮೆಸೇಜ್ ಮಾಡಿದ್ದಾನೆ, ಹೀಗಿತ್ತು ಅವನ ಮೆಸೇಜ್ ಅಂತಂದ್ಬಿಟ್ಟು ರೇಣುಕಾಸ್ವಾಮಿ ಸಂದೇಶದ ಕಲ್ಲರ್ ಜೆರಾಕ್ಸ್ ಪ್ರತಿಯನ್ನು ನ್ಯಾಯಮೂರ್ತಿಗಳಿಗೆ ಸಲ್ಲಿಕೆ ಮಾಡಿದ್ದಾರೆ ಸಿ.ವಿ. ನಾಗೇಶ್. ಇದೆಲ್ಲವನ್ನು ಅವ್ರು ನೋಡಬೇಕಲ್ಲ, ಎಲ್ಲಿಂದ ಶುರುವಾಯಿತು ಕತೆ? ರೇಣುಕಾಸ್ವಾಮಿ ತಪ್ಪು ಮಾಡಿದ್ರಿಂದ ಇವೆಲ್ಲ ಕಥೆಗಳು ಶುರುವಾಗುತ್ತೆ ಅಂತ ಕೋರ್ಟ್ ಗಮನಕ್ಕೆ ತರುವ ಪ್ರಯತ್ನವನ್ನು ಸಿ.ವಿ. ನಾಗೇಶ್ ಅವರು ಇವತ್ತು ಮಾಡ್ತಾ ಇದ್ದಾರೆ. ಅಲ್ಲಿಂದನೇ ಶುರು ಆಗಬೇಕು. ಇನ್ನೂ ಕೂಡ ಕಾವೇರಿದ ವಾದ ಪ್ರತಿವಾದಗಳು ನಡಿಬೇಕು. ಏನು ಹೇಳ್ತಾರೆ ಸಿ.ವಿ. ನಾಗೇಶ್ ಅವರು? ಈಗ ಯಾವ ಥರ ಪ್ರಿಪೇರ್ ಆಗಿದ್ದಾರೆ? ಸೊ ದರ್ಶನ್ಗೆ ಬೇಲ್ ಸಿಗುತ್ತಾ, ಪವಿತ್ರ ಗೌಡಗೆ ಸಿಗುತ್ತಾ, ಅಥವಾ ಜಾಮೀನು ಅರ್ಜಿ ವಜಾ ಆಗುತ್ತಾ ಗೊತ್ತಿಲ್ಲ. ಸದ್ಯಕ್ಕಂತೂ ದರ್ಶನ್ ಈಗ ಹಾಸ್ಪಿಟಲ್ನಲ್ಲಿದ್ದಾರೆ. ಒಂಥರ ಟೆನ್ಷನ್ ಇವತ್ತು ಅವ್ರಿಗೆ, ಏನಾಗುತ್ತೋ ಏನು ಕತೆನೋ. ರೆಗ್ಯುಲರ್ ಬೇಲ್ ಸಿಕ್ಬಿಟ್ರೆ ನಿರಾಳರಾಗ್ಬಿಡ್ತಾರೆ ದರ್ಶನ್. ಟೆನ್ಷನ್ನೇ ಇರಲ್ಲ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೂನ್ 8ರಂದು ಅಪಹರಿಸಿ ಕೊಲೆ ಅಂತ ಹೇಳಿದ್ದಾರೆ. ಜೂನ್ 8ರಂದೇ ಕೊಲೆ ಆಗಿದ್ದು. ಕೋರ್ಟ್ ಕಟಕಟಿಯಲ್ಲಿ ಅದನ್ನು ಅವರು ಹೇಳ್ತಾ ಇದ್ದಾರೆ. ಜೂನ್ 8ರಂದು ಜಡ್ಜ್ಗೆ ರೇಣುಕಾಸ್ವಾಮಿ ಸಂದೇಶದ ಕಲರ್ ಜೆರಾಕ್ಸ್ ಪ್ರತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಮುಂದುವರಿದ ಸಿ.ವಿ. ನಾಗೇಶ್ರ ವಾದ ಏನು ಅಂತ? ಅರವಿಂದ್, ರೇಣುಕಾಸ್ವಾಮಿ ಪ್ರಾರಂಭದಲ್ಲಿ ಯಾವ ರೀತಿ ಮೆಸೇಜ್ ಮಾಡ್ದ ಅನ್ನೋದನ್ನ ಉಲ್ಲೇಖ ಮಾಡ್ತಾ ಅವರು ಆತ ರೇಣುಕಾಸ್ವಾಮಿ ಕಳಿಸಿರುವಂಥ ಫೋಟೋಗಳನ್ನ ಯಾರು ಕೂಡ ನೋಡೋಕ್ಕಾಗೋದಿಲ್ಲ, ಅಷ್ಟು ಕೆಟ್ಟದಾಗಿರುವಂಥ ಅಶ್ಲೀಲ ಫೋಟೋಗಳನ್ನ ಕಳಿಸಿದ್ದಾನೆ ಅಂತ ನ್ಯಾಯಮೂರ್ತಿಗಳ ಬಳಿ ಹೇಳ್ಕೊತಾ ಅವರು ಆ ಫೋಟೋಗಳನ್ನ ಯಾರಿಗೂ ತೋರ್ಸೋಕ್ಕಾಗೋದಿಲ್ಲ. ಹಾಗಾಗಿ ಅವರ ಮಾಡಿದಂಥ ಟೆಕ್ಸ್ಟ್ ಮೆಸೇಜ್ಗಳೇನಿದೆ ಅದನ್ನು ತೋರಿಸ್ತೀವಿ ಅಂತೇಳಿ ಕಲರ್ ಜೆರಾಕ್ಸ್ ಮೆಸೇಜ್ಗಳಿದ್ದಾವೆ, ಅದನ್ನು ನ್ಯಾಯಮೂರ್ತಿಗಳಿಗೆ ಸಿ.ವಿ. ನಾಗೇಶ್ ಅವರು ತೋರಿಸಿರುವಂಥದ್ದು. ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾನೆ, ಅದರಿಂದನೇ ಈ ಪ್ರಕರಣ ಶುರುವಾಗುವಂಥದ್ದು ಅನ್ನೋದ್ರ ಬಗ್ಗೆ ಈಗ ವಾದ ಮಾಡ್ತಾ ಇರುವಂಥ. ಅದ್ರ ಜೊತೆಗೆ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತು, ನಂತರದಲ್ಲಿ ಆತನನ್ನು ಯಾವ ರೀತಿ ಕಿಡ್ನಾಪ್ ಮಾಡ್ಕೊಂಬಂದ ಅಂತ ವೇಳೆಯಲ್ಲಿ ಹಾಗೆ ಅಂದರೆ ಏನು ಜೂನ್ 8ನೇ ತಾರೀಕು ಈಗ ಕಿಡ್ನಾಪ್ ಮಾಡ್ಕೊಂಬಂದು ಕೊಲೆ ಆಗಿರೋದ್ರ ಬಗ್ಗೆ ಕೂಡ ಈಗ ಉಲ್ಲೇಖ ಆಗ್ತಾ ಇರುವಂಥದ್ದು. ಇನ್ನೂ ಪ್ರಾರಂಭ ಆಗಿರೋದ್ರಿಂದ ಆ ಪ್ರಕರಣ ಯಾವ ರೀತಿ ಬೆಳಕಿಗೆ ಬಂತು, ಆ ನಂತರದಲ್ಲಿ ಇವ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ರೇಣುಕಾಸ್ವಾಮಿಯನ್ನು ತುಂಬ ಒಳ್ಳೆಯವನು ಅಂತ ಬಿಂಬಿಸಲಾಗ್ತಾ ಇದೆ. ಆದರೆ ಆತ ಮಾಡಿರುವಂಥ ಮೆಸೇಜ್ಗಳು, ಈ ಫೋಟೋಗಳನ್ನೇ ಹೇಳ್ತಾ ಇದ್ದೇವೆ ಆತ ಎಂಥ ಕೆಟ್ಟ ಮನಸ್ಥಿತಿಯ ಮನುಷ್ಯ ಅನ್ನೋದ್ರ ಬಗ್ಗೆ ಕೂಡ ಈಗ ಸಿ.ವಿ. ನಾಗೇಶ್ ಅವರು ಅದಕ್ಕೆ ಪೂರಕ ದಾಖಲೆಗಳು ಮತ್ತು ಮೆಸೇಜ್ ಫೋಟೋಗಳನ್ನ ನ್ಯಾಯಮೂರ್ತಿಗಳ ಗಮನಕ್ಕೆ ತರ್ತಾ ಇರುವಂಥದ್ದು. ಇನ್ನೂ ಕೂಡ ವಾದ ಮುಂದುವರಿತಾ ಇದೆ. ಮುಂದುವರೆದ ನಂತರದಲ್ಲಿ ಯಾವ ರೀತಿಯಾಗಿ ಅವರು ಬೇರೆ ರೀತಿಯಾಗಿ ವಾದ ಮಂಡಿಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಅದಾದ ನಂತರದಲ್ಲಿ ಇತರೆ ಆರೋಪಿಗಳು, ಇನ್ನು ಪವಿತ್ರ ಗೌಡ ಇದೆ, ಇತರೆ 6 ಜನರ ಜಾಮೀನು ಅರ್ಜಿ ಇರುವಂಥದ್ದು. 6 ಜನರ ಪರವಾಗಿ ಬೇರೆ ಬೇರೆ ವಕೀಲರು ಕೂಡ ವಾದ ಮಂಡಿಸ್ತಾರೆ. ವಾದ ಮಂಡಿಸಿದ ನಂತರದಲ್ಲಿ SP ಅದಕ್ಕೆ ಪ್ರತಿವಾದ ಮಂಡಿಸಬೇಕಾಗುತ್ತೆ. ಹಾಗಾಗಿ ಇನ್ನೂ ಕೂಡ ಅದಕ್ಕೆ ಸಮಯ ಹಿಡಿತು. ಈಗಷ್ಟೇ ಪ್ರಾರಂಭ ಆಗಿರೋದ್ರಿಂದ ಪ್ರಾರಂಭದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಮಾತ್ರ ಈಗ ವಾದ ನಡೀತಾ ಇರುವಂಥದ್ದು. ಅರವಿಂದ್, ಈಗ ಉಮೇಶ್, 6 ಜನ ಆರೋಪಿಗಳು ಒಂದೇ ಪ್ರಕರಣದಲ್ಲಿ ಒಬ್ಬೊಬ್ಬರಿಗೂ ಇಂಡಿವಿಜುವಲ್ ಆಗಿ ಕೋರ್ಟ್ನಲ್ಲಿ ಲಾಯರ್ಸ್ ಅಪಿಯರ್ ಆಗ್ತಾರೆ. ಒಬ್ಬೊಬ್ಬ ಲಾಯರ್ ವಾದ ಆದ ತಕ್ಷಣ SP ಅವರು ಅಬ್ಜೆಕ್ಷನ್ಸ್ ಮಾಡ್ತಾರಾ, ಅಥವಾ ಇವರೆಲ್ಲರೂ ವಾದ ಮುಗಿದ ನಂತರ SP ಅವರು ಮಾತನಾಡೋದಕ್ಕೆ ನಿಂತ್ಕೋತಾರಾ? ಹೇಗೆ ಸಾಗುತ್ತೆ ಈ ಪ್ರಕ್ರಿಯೆ ಅಂತ?
ಅರವಿಂದ ಸೆಷನ್ಸ್ ಕೋರ್ಟ್ನಲ್ಲಿ ಇದೇ ರೀತಿಯ ಪರಿಸ್ಥಿತಿ ಬಂದಂಥ ವೇಳೆಯಲ್ಲಿ SP ಅವರು ಹೇಳಿದ್ದಂಥದ್ದು ಎಲ್ಲ ಇತರೆ ಆರೋಪಿಗಳ ಪರ ವಕೀಲರು ಸಂಪೂರ್ಣವಾಗಿ ವಾದ ಮಾಡಲಿ, ಆನಂತರದಲ್ಲಿ ನಾನು ವಾದ ಮಂಡಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ಎಲ್ಲ ಆರೋಪಿಗಳ ಪರ ವಕೀಲರು ವಾದ ಮಾಡಿದ ನಂತರದಲ್ಲಿ SP ಅವರು ಅದಕ್ಕೆ ಪ್ರತಿವಾದ ಆರಂಭಿಸಿದ್ದಂತು. ಆ ನಂತರದಲ್ಲಿ ಆಕ್ಷೇಪಣೆ ಸಲ್ಲಿಸಿ ಅದು ಅಲ್ಲಿ ರಿಜೆಕ್ಟ್ ಆಗಿರುವಂಥದ್ದು. ಈಗ ಎಲ್ಲೂ ಕೂಡ ಅದೇ ಪ್ರೊಸೆಸ್ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಹೈಕೋರ್ಟ್ನಲ್ಲಿ ಇವತ್ತು ರೆಗ್ಯುಲರ್ ಬೇಲ್ನ ಜಾಮೀನು ಅರ್ಜಿ ವಿಚಾರಣೆ ಶುರುವಾಗಿದೆ. ಹಾಗಾಗಿ ಈಗ ದರ್ಶನ್ ಪರವಾಗಿ CV ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ. ಅವ್ರ ವಾದದಲ್ಲಿ ಅಂದರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು ಅನ್ನೋದ್ರ ಬಗ್ಗೆ ಅವರು ಡಿಪೆಂಡ್ ಮಾಡ್ಕೋತಾರೆ. ಅದಾದ ನಂತರದಲ್ಲಿ ಪವಿತ್ರ ಗೌಡ ಪರ ವಕೀಲರು ಕೂಡ ಆವಾಗ ಬರ್ತಾರೆ. ಅವರು ಕೂಡ ಇವ್ರ ವರ್ಷನ್ ಏನಿದೆ ಅನ್ನೋದನ್ನು ವಾದ ಮಾಡ್ತಾರೆ. ಹಾಗಾಗಿ ಬಹುತೇಕ ಈ ಆರೋಪಿಗಳೆಲ್ಲರ ಆರೋಪಿಗಳು ವಕೀಲರು ಏನಿದ್ದಾರೆ ಅವರ ವಾದ ಮುಗಿದ ನಂತರದಲ್ಲಿ SP ಅವರು ಪ್ರತಿವಾದ ಆರಂಭಿಸುವ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿ ಮಧ್ಯದಲ್ಲಿ ಏನಾದರೂ ಅವರಿಗೆ ಸಮಯಾವಕಾಶ ಅಗತ್ಯತೆ ಇದೆ ಅನ್ನೋದಾದರೆ ಅದನ್ನು ಆಕ್ಷೇಪಣೆ ಸಲ್ಲಿಸಿ ಒಂದಷ್ಟು ದಿನಗಳ ಕಾಲ ಮುಂದೂಡಿಕೆಗೆ ಅವಕಾಶ ಕೇಳ್ಬೋದು. ಇವತ್ತು ಬಹುತೇಕ ದರ್ಶನ್ ಮತ್ತು ಪವಿತ್ರ ಗೌಡ ಇತರ 6 ಜನರ ಬೇಲ್ ಜಾಮೀನು ಅರ್ಜಿ ಏನಿದೆ ಅವರ ಪರ ವಕೀಲರಿಗೆ ಅವಕಾಶ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅರವಿಂದ್, ಈಗ ಒಂದೇನಂತಂದರೆ ದರ್ಶನ್ ಮಧ್ಯಂತರ ಜಾಮೀನು ತಗೊಂಡಿದ್ದಾರೆ, ಆರೋಗ್ಯದ ಕಾರಣವನ್ನು ಕೊಟ್ಟು ಇಲ್ಲಿ ತನಕ ಅವರು ಸರ್ಜರಿಯನ್ನು ಮಾಡಿಸ್ಕೊಂಡಿಲ್ಲ. ಅಂದರೆ ವಿನಾಕಾರಣ ಇವರು ಮಧ್ಯಂತರ ಜಾಮೀನು ತಗೊಂಡಿದ್ದಾರೆ, ಬಟ್ ಇವರು ಯಾವುದೇ ಚಿಕಿತ್ಸೆಗೆ ಒಳಗಾಗಿಲ್ಲ ಅಂತಲೂ ಕೂಡ SP ಏನಾದರೂ ಅಬ್ಜೆಕ್ಟ್ ಮಾಡ್ಬೋದಾ? ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಇದೆ. ಅದೇ ಕಾರಣಕ್ಕಾಗಿ ಕಳೆದ ಬಾರಿ SP ಅವರು ಅಂದರೆ ಮೆಡಿಕಲ್ ರಿಪೋರ್ಟ್ 1 ವಾರದ ಒಳಗಡೆ ಏನು ಕೊಡಬೇಕು ಅಂತ ಕೋರ್ಟ್ಗೆ ಹೇಳಿದರು. ಆದರೆ ಆ ಸಂದರ್ಭದಲ್ಲಿ ಕೋರ್ಟಿಗೆ ಸಲ್ಲಿಕೆ ಮಾಡಿದಂಥ ಆ ರಿಪೋರ್ಟ್ನ SP ಅವರು ಕೊಟ್ಟಿರಲಿಲ್ಲ ಅನ್ನೋದು ಅವರ ವಾದ ಆಗಿತ್ತು. ಹಾಗಾಗಿ ನ್ಯಾಯಾಧೀಶರು ಕೂಡ ಅದರ ಜೆರಾಕ್ಸ್ನ ಕೊಡಿ ಅಂತ ಹೋದ ಬಾರಿ ಹೇಳಿರುವಂಥದ್ದು. ಅದನ್ನು ಈಗ SP ಅವರು ಕೂಡ ವಿವರವಾಗಿ ಓದಿರ್ತಾರೆ. ಓದ ನಂತರದಲ್ಲಿ ಇವತ್ತು ಇವರ ಏನು ಪ್ರತಿವಾದ ಅವಶ್ಯಕತೆ ಬಂದಂಥ ವೇಳೆಯಲ್ಲಿ ಅದನ್ನು ಕೂಡ ಬಲವಾಗಿ ವಿರೋಧ ಮಾಡುವ ಸಾಧ್ಯತೆ ಇದೆ. ಯಾಕೆಂದರೆ 6 ವಾರಗಳಲ್ಲಿ ಅಂದರೆ ಆ ಸಂದರ್ಭದಲ್ಲಿ ಅವರು ವಿಮ್ಸ್ ಅಧಿಕಾರಿಗಳ ರಿಪೋರ್ಟು ಆಧರಿಸಿ ಅವತ್ತು ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಕೊಟ್ಟಿದ್ದಂಥದ್ದು 6 ವಾರಗಳಿಗೆ. ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಅವರಿಗೆ ಸರ್ಜರಿ ಅಗತ್ಯತೆ ಇದೆ ಅಂತೇಳಿ ಉಲ್ಲೇಖ ಮಾಡಿದರು. ಅದೇ ಕಾರಣಕ್ಕಾಗಿ ಮಧ್ಯಂತರ ಜಾಮೀನು ಕೊಟ್ಟಿರುವಂಥದ್ದು. ಆದರೆ ಇಲ್ಲಿವರೆಗೂ 1 ತಿಂಗಳಾಗಿದೆ, ಇಲ್ಲಿವರೆಗೂ ಕೂಡ ಅವರಿಗೆ ಸರ್ಜರಿ ಆಗಿಲ್ಲ. ಅದರ ಬದಲಾಗಿ ಏನು ಆಪರೇಷನ್ ಮಾಡೋದಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಮಾತ್ರ ಹೇಳಿರುವಂಥದ್ದು. ಕೇವಲ ಇನ್ನು 2 ವಾರಗಳ ಕಾಲ ಅವಕಾಶ ಮಾತ್ರ ಇರುವಂಥದ್ದು. ಅಷ್ಟರೊಳಗಡೆ ಆಪರೇಷನ್ ಮಾಡ್ತಾರಾ, ಯಾಕೆ ಈ ಥರ ಬೇರೆ ಏನಾದರೂ ರೀಸನ್ ಹೇಳ್ತಾರೆ ಅನ್ನೋದು ಒಂದು ಕಡೆ. ಆದರೆ ಈಗ SP ಕೂಡ ಮೆಡಿಕಲ್ ರಿಪೋರ್ಟ್ನ ಓದಿರ್ತಾರೆ. ಹಾಗಾಗಿ ಅದನ್ನು ಕೂಡ ಪ್ರಬಲವಾಗಿ ಇಲ್ಲಿ ಉಲ್ಲೇಖ ಮಾಡಿ ಜಾಮೀನು ಕೊಡಬೇಡಿ ಅಂತ ವಾದ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಈಗ CV ನಾಗೇಶ್ ಅವರು ವಾದ ಮಂಡನೆ ಮುಂದುವರಿಸಿದ್ದಾರೆ. ಕೋರ್ಟ್ ಕಟಕಟಿಯಲ್ಲಿ ಈಗ ವಾದ ಪ್ರತಿವಾದಗಳು ನಡೀತಾ ಇದೆ. CV ನಾಗೇಶ್ ಅವರು ದರ್ಶನ್ ಪರ ಅಪಿಯರ್ ಆಗಿದ್ದಾರೆ. ಅಲ್ಲಿ ಅವರು ಕೆಲವೊಂದು ವಿಚಾರಗಳನ್ನು ರೀಕಾಲ್ ಮಾಡ್ತಾ ಇದ್ದಾರೆ, ಹಳೆಯ ವಿಷಯಗಳನ್ನು ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಒಂದು ಕಡೆ ರೇಣುಕಾಸ್ವಾಮಿ ಮಾಡಿದಂತಹ ಮೆಸೇಜ್ಗಳ ಕಲರ್ ಜೆರಾಕ್ಸ್ ಪ್ರತಿ ಕೊಟ್ಟಿದ್ದಾರೆ. ಅದನ್ನು ನ್ಯಾಯಮೂರ್ತಿಗಳ ಗಮನಕ್ಕೆ ತಂದಿದ್ದಾರೆ, ಏನು ಮೆಸೇಜ್ ಮಾಡಿದ್ರು ಅಂತಂದ್ಬಿಟ್ಟು. ಅದರ ಜೊತೆಗೆ ಇನ್ನೂ ಕೂಡ ಅಲ್ಲಿ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಒಬ್ಬ ಡೆಡ್ ಬಾಡಿಯನ್ನು ನೋಡಿದ್ದ. ಜೂನ್ 8ರಂದು ಅಪಹರಿಸಿ ಕೊಲೆ ಅಂತ ಹೇಳಿದ್ದಾರೆ. ಅಂದರೆ ಚಾರ್ಜ್ ಶೀಟ್ನಲ್ಲಿ ಇವ್ರು ಹೇಳಿರ್ತಕ್ಕಂಥದ್ದು ಅಪಹರಣ ಮಾಡಿ ಕೊಲೆ ಮಾಡಿದ್ದಾರೆ ಅಂತ. ಕೊಲೆ ಮಾಡಿದ ಜಾಗ RR ನಗರದ ಠಾಣೆ ಬಳಿ ಇದೆ. ಅಂದರೆ ಅದೇ ಪಟ್ಟಣಗೆರೆ ಶೆಡ್, ಅದು RR ನಗರ ಠಾಣೆ ಬಳಿ ಇದೆ. ರೇಣುಕಾಸ್ವಾಮಿ ಶವ ಸಿಕ್ಕಿದ್ದು ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ, ಅಂದರೆ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ, ರಾಜಕಾಲುವೆ ಹತ್ರ. ಸೊ ಪೊಲೀಸರು ಪ್ರಾರಂಭದಲ್ಲಿ ಇದನ್ನು ಅಪರಿಚಿತ ಶವ ಅಂತ ಅಂದುಕೊಂಡಿದ್ದರು. ಆ ಯಾವುದೋ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದ, ಅಪರಿಚಿತ ಶವ ಅಂತ ಪೊಲೀಸರು ಕೂಡ ಇದನ್ನು ಕನ್ಸಿಡರ್ ಮಾಡಿದರು. ಆದರೆ ಆಮೇಲೆ ಅವರೇ ಬಂದು ಸರೆಂಡರ್ ಆಗ್ತಾರೆ, ಆಗ ಕೇಸ್ ತೆರೆದುಕೊಳ್ಳುತ್ತೆ ಏನು ಎತ್ತ ಅಂತ. ಸೊ ಗೊತ್ತಿಲ್ಲ ಅದು ಆ ರೀತಿ ಯಾವ ರೀತಿ ಆಗುತ್ತೆ ಅಂತ. ಜೂನ್ 8, 9, 10ರಂದು ಮೃತನ ಕುಟುಂಬಸ್ಥರು ಯಾರು ಅಂತ ಇನ್ನೂ ಸಿಕ್ಕಿರಲಿಲ್ಲ, ಗೊತ್ತಾಗಿರಲಿಲ್ಲ. ಆಮೇಲೆ ಪತ್ತೆ ಹಚ್ಚಿದ್ರು. ಹೀಗಾಗಿ ಶವದ ಪರೀಕ್ಷೆಯನ್ನು ಮಾಡಿರೋದಿಲ್ಲ ಅಲ್ಲಿ ತನಕ. ಯಾಕೆ ಪೋಸ್ಟ್ ಮಾರ್ಟಮ್ ಡಿಲೇ ಆಯಿತು ಅನ್ನೋದಕ್ಕೆ ಹತ್ಯೆ ಆಗಿರುವ ಸಮಯವನ್ನು ಅವರು ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ಬಟ್ ಅವರು ಇನ್ ಆ್ಯಂಡ್ ಅರೌಂಡ್ 6:30 ಅಂತ ಹೇಳಿದ್ದಾರೆ ಚಾರ್ಜ್ ಶೀಟಲ್ಲಿ, ಎಕ್ಸಾಕ್ಟಾಗಿ ಹೇಳಿಲ್ಲ. ಶವದ ಫೋಟೋ ನೋಡಿ ವೈದ್ಯರು ತೀರ್ಮಾನಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಫೋಟೋ ನೋಡಲ್ಲ, ಪೋಸ್ಟ್ ಮಾರ್ಟಮಲ್ಲೇ ಹೇಳಿದ್ದಾರೆ ಅವರು. ಈ ಸಾವು ಹೇಗೆ ಸಂಭವಿಸಿದೆ ಅಂತ ಜಡ್ಜ್ ಕೇಳ್ತಾರೆ ಪ್ರಶ್ನೆ, ಹೆಂಗಾಗಿದೆ ಈ ಸಾವು ಅಂತನ್ಬಿಟ್ಟು. ಅದಕ್ಕೆ ಉತ್ತರ, ದೇಹದ ಮೇಲೆ ಬಲವಾದ ಪೆಟ್ಟಿನಿಂದ ಸಾವಾಗಿದೆ ಅಂತ ನಾಗೇಶ್ ಅವರೇ ಹೇಳ್ತಾ ಇದ್ದಾರೆ. ಅದು PM ರಿಪೋರ್ಟ್, ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ರೇಣುಕಾಸ್ವಾಮಿ ಸಾವಿನ ಹಿನ್ನೆಲೆಯನ್ನು ಜಡ್ಜ್ ಕೇಳಿದ್ದಾರೆ ವಿಶ್ವಜಿತ್ ಶೆಟ್ಟಿ ಅವರು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಲೋವರ್ ಕೋರ್ಟ್ನಲ್ಲಿ ಏನೆಲ್ಲ ವಾದ ಪ್ರತಿವಾದಗಳು ಆರಂಭದಿಂದ ನಡೆದಿತ್ತು, ಅಷ್ಟೂ ವಿಚಾರಗಳನ್ನು ಈಗ ಹೈಕೋರ್ಟ್ ಗಮನಕ್ಕೆ ತರಲೇಬೇಕಾಗುತ್ತಾ ಅಂತ?
ಖಂಡಿತವಾಗ್ಲೂ ತರಬೇಕಾಗುತ್ತೆ. ಯಾಕೆಂದರೆ ಈಗ ರೆಗ್ಯುಲರ್ ಬೇಲ್ ಆಗಿರೋ ಕಾರಣಕ್ಕಾಗಿ ಏನು ಸೆಷನ್ಸ್ ಕೋರ್ಟ್ನಲ್ಲಿ ಯಾವೆಲ್ಲ ರೀತಿಯ ವಾದ ಪ್ರತಿವಾದಗಳಾಯಿತು, ಮತ್ತು ಈ ಪ್ರಕರಣ ಶುರುವಾಗೋದಲ್ಲಿ, ಮತ್ತು ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ ನಂತರದಲ್ಲಿ ಇವ್ರು ಯಾವ ರೀತಿ ಬಾಡಿ ಬಿಸಾಕ್ತಾರೆ, ಮತ್ತು ಪೊಲೀಸರ ತನಿಖೆ ಯಾವ ರೀತಿ ಸಾಗಿದೆ, ಮತ್ತು ಅಲ್ಲಿ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ದಾರೆ, ಅದನ್ನು ಕೂಡ ಸಿ ವಿ ನಾಗೇಶ್ವರು ಡೀಟೇಲಾಗಿ ಸ್ಟಡಿ ಮಾಡಿರ್ತಾರೆ. ಅದರಲ್ಲಿರುವಂಥ ಲೋಪದೋಷಗಳನ್ನು ಉಲ್ಲೇಖ ಮಾಡಿ ಪೊಲೀಸರು ಮಾಡಿರುವಂಥ ಎಡವಟ್ಟುಗಳೇನು ಅನ್ನೋದ್ರ ಬಗ್ಗೆ ಅವರು ಕೂಡ ಈಗ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಆ ಆಧಾರದ ಮೇಲೇ ಈಗ ರೇಣುಕಾಸ್ವಾಮಿಯನ್ನು ಕೊಲೆ ಆದ ಜಾಗ ಯಾವುದು ಮತ್ತು ಬಾಡಿ ಬಿಸಾಕಿದ ಜಾಗ ಯಾವುದು, ಪೊಲೀಸರು ಯಾಕೆ 3 ದಿನಗಳ ಕಾಲ ಪೋಸ್ಟ್ಮಾರ್ಟಮ್ ಮಾಡಿಸಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಈಗ ಸಿ ವಿ ನಾಗೇಶ್ವರ್ ಇರುವಂಥದ್ದು. ಮತ್ತು ಆ ಸ್ಥಳದಲ್ಲಿ ಈ 3 ಜನ ಪ್ರತ್ಯಕ್ಷದರ್ಶಿಗಳೇನಿದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಆವಾಗ ಆ 3 ಜನ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು 2 ದಿನಗಳ ನಂತರದಲ್ಲಿ ಅವ್ರ ಸ್ಟೇಟ್ಮೆಂಟು ಪಡ್ಕೊಂಡಿದ್ದಾರೆ. ಯಾಕೆ ಅನ್ನೋ ಈ ಪ್ರಶ್ನೆಗಳನ್ನು ಎತ್ತಿ ಈಗ ಅವ್ರು ತಮ್ಮ ವಾದವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ಯಾವೆಲ್ಲ ಪ್ರತಿವಾದಗಳಾದವೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಬೇಕಾಗುತ್ತೆ. ಹಾಗಾಗಿ ಈಗಷ್ಟೇ ಅಂದರೆ ಕೇವಲ ಒಂದು 20 ನಿಮಿಷಗಳ ಹಿಂದೆ ಅಷ್ಟೇ ಈ ಕೇಸ್ನ ವಿಚಾರಣೆ ವಾದ ಪ್ರತಿವಾದ ಶುರುವಾಗಿರುವಂಥದ್ದು. ಇನ್ನೂ ಕೂಡ ಸಾಕಷ್ಟು ವಾದ ಪ್ರತಿವಾದ ಇರೋದ್ರಿಂದ ಇನ್ನೂ ಪ್ರಾರಂಭದ ಹಂತದಲ್ಲಿ ಯಾವೆಲ್ಲ ರೀತಿಯಾಗಿ ಆಯಿತು, ಮತ್ತು ಪ್ರಕರಣ ಬೆಳಕಿಗೆ ಹೆಂಗೆ ಬಂತು, ನಂತರದಲ್ಲಿ ಪೊಲೀಸರು ಯಾವ ರೀತಿ ತನಿಖೆ ಮಾಡಿದ್ದಾರೆ, ಇದರಲ್ಲಿರುವಂಥ ಲೋಪದೋಷಗಳೇನು, ಮತ್ತು ನಟ ದರ್ಶನ್ ಅಲ್ಲಿ ಇರಲಿಲ್ಲ ಅನ್ನೋದಕ್ಕೆ ಅವ್ರ ಬಳಿ ಇರುವಂಥ ಸಾಕ್ಷಿಗಳೇನು, ಅವ್ರ ಬಳಿ ಇರುವಂಥ ಅವ್ರಿಗೆ ಟೆಕ್ನಿಕಲ್ ಎವಿಡೆನ್ಸ್ ಏನು ಅನ್ನೋದ್ರ ಆಧಾರದ ಮೇಲೆ ಅವರು ಈ ಜಾಮೀನು ಕೊಡಬೇಕು ಅಂತೇಳಿ ಈಗ ಸಿ ವಿ ನಾಗೇಶ್ವರು ದರ್ಶನ್ ಪರವಾಗಿ ವಾದ ಮಾಡ್ತಾ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿ ಉಮೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಬಟ್ ನಾನು ಆರಂಭದಲ್ಲೇ ಹೇಳಿದೆ, ಇಟ್ ಟೇಕ್ಸ್ ಟೈಮ್. ಆ ಥರದಲ್ಲಿ ತೀರ್ಮಾನ ತಗೊಳ್ಳೋದಕ್ಕೆ ಬರಲ್ಲ ಅಂತ. ನೋಡೋಣ ಏನಾಗ್ಬೋದು ಅಂತ.